ನ್ಯೂಸ್ ಫಸ್ಟ್ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಶ್ರೀಕಾಂತ್ ಕುಕ್ಕಡ್ಡಿ. ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂಥ ಪಿ.ಎಲ್.ಡಿ ಬ್ಯಾಂಕ್ ಚುನಾವಣೆ ರಾಜಕೀಯ ಜಿದ್ದಾಜಿದ್ದಿ ಏನಿದೆ ಅದು ಒಂದು ಸರ್ಕಾರವನ್ನೇ ಪತನಗೊಳಿಸುವಲ್ಲಿ ಕಾರಣವಾಯಿತು. ಅದಾದ ನಂತರ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ. ಇಲ್ಲಿ ಟೀಕೆ ಟಿಪ್ಪಣಿಗಳು ಸವಾಲು ಪ್ರತಿ ಸವಾಲುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಸಹಜವಾಗಿ ಈ ಏನು ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆ ಏನಿದೆ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನನ್ನ ಜೊತೆ ಡಿ.ಸಿ.ಸಿ ಬ್ಯಾಂಕ್ನ ಲೀಡರ್ ಹಾಗೇನೆ ಡೈರೆಕ್ಟರ್ ಆಗಿರುವಂತಹ ಬಾಲಚಂದ್ರ ಜಾರಕಿಹೊಳಿ ಅವರು ನನ್ನ ಜೊತೆ ಇದ್ದಾರೆ. ಅವರನ್ನ ಮಾತಾಡ್ತೀನಿ. ಸರ್ ನಮಸ್ತೆ. ನಮಸ್ತೆ ರೀ. ಸರ್, ಮೊದಲನೇದಾಗಿ ನಾವು ಇಷ್ಟು ವರ್ಷಗಳ ಕಾಲ ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆಯನ್ನ ನೋಡ್ತಾ ಬಂದಿದ್ದೀವಿ. ಆದ್ರೆ ಈ ಬಾರಿ ನಡೆದಂತ ಚುನಾವಣೆ ಏನಿದೆ ಬಹಳಷ್ಟು ಜಿದ್ದಾಜಿದ್ದಿ ನಡೀತಾ ಇದೆ. ಸವಾಲು ಪ್ರತಿ ಸವಾಲುಗಳು ನಡೀತಾ ಇದೆ. ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಸರ್, ತಾವು ಎಲೆಕ್ಷನ್ ಮಾಡ್ಕೊಂತ ಬಂದಿದ್ರು, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ಏನೇನು ತಾವು ಹೇರಳ ಬೆಳಗಾವಿ ಜಿಲ್ಲಾ ಡಿ.ಸಿ.ಸಿ ಬ್ಯಾಂಕು ಇದು ರಾಜ್ಯದಲ್ಲಿ ಅತಿ ದೊಡ್ಡ ಆದಂಥ ಬ್ಯಾಂಕು. ಇದು ಸುಮಾರು ಶತಮಾನೋತ್ಸವ ಆಚರಣೆ ಮಾಡ್ತಾಯಿದೆ. ಅಂದರೆ 100 ವರ್ಷ ಮೇಲ್ಪಟ್ಟಾದಂಥ ಬ್ಯಾಂಕು. ಇದು ಮುರುಗೋಡು ಮಹಾಂತಜ್ಜರ ಆಶೀರ್ವಾದದಿಂದ ಅವ್ರ ಪುಣ್ಯದಿಂದ ಬ್ಯಾಂಕ್ ಸ್ಥಾಪನೆ ಆಗಿದೆ. ಮುರುಗೋಡು ಮಹಾಂತಜ್ಜನ ಆಶೀರ್ವಾದದಿಂದ ಬ್ಯಾಂಕ್ ಇಲ್ಲಿ ಮಟ್ಟಿಗೆ ಭಾಳ ಗಟ್ಟಿಯಾಗಿ ನಡ್ಕೊಂಡು ಬಂದಿದೆ. ಸೊ ಈಗ ಚುನಾವಣೆ ಅಂದರೆ ತಾವು ಹೇರಲ್ಲ ಪ್ರತಿ ಸಲ ಚುನಾವಣೆಗಳು ಆಗ್ತಿದ್ದವು ರೀ. ಆದಾಗ ಕೆಲವೊಂದು ತಾಲೂಕಲ್ಲಿ ಚುನಾವಣೆ ಆಗ್ತಿದ್ದು ಮತ್ತು ಎಲ್ಲ ಪ್ರಮುಖರು ಕೂಡಿ ಅಂದ್ರೆ ಈ ಚುನಾವಣೆ ಪಕ್ಷಾತೀತವಾಗಿ ನಡೆಸ್ತಾರೆ. ಅಂದ್ರೆ ಕಾಂಗ್ರೆಸ್ಸು, BJP, JDS, MES ಅಂತ ಯಾವುದೂ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡಿ ಸಹಕಾರ ರಂಗದಲ್ಲಿ ರಾಜಕೀಯ ಪ್ರವೇಶ ಆಗಬಾರ್ದು ಅಂತೇಳಿ ನಾವು ಎಲ್ಲರನ್ನೂ ಒಟ್ಟಿಗೆ ಸೇರಿ ಚುನಾವಣೆ ಮಾಡ್ತಿದ್ವಿ. ಅಂದರೆ ತಾವು ಹೇಳ್ದಂಗೆ ಪ್ರತಿ ಸಲ ಇಲೆಕ್ಷನು ಭಾಳ ಅವಿರೋಧ ಆಯ್ಕೆ ಹಾಕೊಂಡು ಬರ್ತಿತ್ತು. ಈ ಸಲ ನೀವು ಹೇಳ್ದಂಗೆ ಚುನಾವಣೆ ಭಾಳ ಅಂದ್ರೆ ಭಾಳ ಗಂಭೀರವಾಗಿ ತೊಗೊಂಡಾರೆ ಎಲ್ಲರೂ ಚುನಾವಣೆ ನಡೆದಂದಾಗ. ಅದಕ್ಕಂದ್ರೆ ಈ ಸಲ ನಿಲ್ಲಬೇಕಂತ ಆಕಾಂಕ್ಷಿಗಳು ಭಾಳ ಜಾಸ್ತಿ ಆಗಿದ್ದಾರೆ. ಅಂದ್ರೆ ಇದರಲ್ಲಿ ಭಾಳ ಜನ ಶಾಸಕರು ನಿಲ್ಬೇಕಂತಾರು, ಮಾಜಿ ಶಾಸಕರು ನಿಲ್ಬೇಕಂತಾರು, ಅನೇಕ ಪ್ರಮುಖರು ಎಲ್ಲರೂ ನಿಲ್ಬೇಕಂದಾಗ ಅದಕ್ಕೆ ಸ್ವಲ್ಪ ಜಿದ್ದಾಜಿದ್ದಿ ಆಗಿದೆ. ಸೊ ಅದು ನಾವು ಹೇಳಿದಲ್ಲ ಎಲ್ಲರೂ ಸೇರಿ ಚುನಾವಣೆ ಮಾಡ್ತಾಯಿದ್ದೀವಿ. ಸೊ ಬರ್ತಾ ಅಕ್ಟೋಬರ್ 19 ಇನ್ನೂ ದೂರ ಇದೆ, 2 ತಿಂಗಳು ಮೇಲ್ಪಟ್ಟಿದೆ. ಸೊ ಬರ್ತಾ ವಾತಾವರಣ ತಿಳಿಯಾಗಿ ಎಷ್ಟು ಸಮಾಧಾನದಲ್ಲಿ ಚುನಾವಣೆ ಮಾಡೋಕ್ಕಾಗ್ತೈತೆ ಆ ದೃಷ್ಟಿಯಲ್ಲಿ ಪ್ರಯತ್ನ ಮಾಡ್ತೀವಿ. ಕೆಲವೊಂದು ಕಡೆ ಅನಿವಾರ್ಯವಾಗಿ ಚುನಾವಣೆ ಮಾಡಬೇಕಂತ ಖಂಡಿತವಾಗಿ ಚುನಾವಣೆ ಮಾಡ್ತೀವಿ. ಸರ್, ಈಗ MLA MP ಗಳು, ಮಾಜಿ ಶಾಸಕರು, ಸಂಸದರು ಹೀಗೆ ಅವರೇ ಇದ್ರ ಮೇಲೆ ಕಣ್ಣು ಹಾಕ್ತಾ ಇದ್ದಾರೆ. ಅಂದ್ರೆ ಆ ಬಾರಿ ಏನ್ ನಡೆದಂತ ಚುನಾವಣೆ ಸಂದರ್ಭದಲ್ಲಿ ಇಷ್ಟು ಏನಂತಂದ್ರೆ ಸ್ಪರ್ಧೆ ಇರಲಿಲ್ಲ. ಆದ್ರೆ ಈ ಬಾರಿ ವಿಶೇಷವಾಗಿ ಎಲ್ಲ MLA ಗಳು ಇಡೀ ಖಾನಾಪುರ, ಬೈಲಹೊಂಗಲ, ಸೌದತ್ತಿ ಎಲ್ಲ ಕಡೆಗಳಲ್ಲೂ ಸಹ MLA ಗಳೇ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದೆಲ್ಲೋ ಒಂದ್ ಕಡೆ ಏನಂತಂದ್ರೆ ಹಣ ಹಂಚಿಕೆ ಜೊತೆಗೆ ಒಬ್ಬೊಬ್ರು ಸೈಟ್ ಹಂಚಿಕೆ ಮಾಡ್ತಾ ಇದ್ದಾರೆ. ಅಷ್ಟೊಂದು ಇದು ಮಾಡಿ ಇಲ್ಲಿ ಏನೈತೆ ಅಂತ ಅಂಥದ್ದು ಏನಿದೆ ಅಂತ ಅಲ್ಲ, ತಾವು ಹೇಳಿದಂಗೆ ಸೊ ಮೊದಲು ಚುನಾವಣೆ ಆಗ್ತಿದ್ರು, ಭಾಳ ಜನ ಶಾಸಕರಿತ್ತು. ಇಂದಿನ ಸಲ ಹತ್ತಿನಿಂದ ಲಕ್ಷ್ಮಣ ಸವದಿಯವರು ಶಾಸಕರು, ಅವರು DC ಮೊದಲಿಂದಿದ್ದಾರೆ ಅವರು. ಅದರಂತೆ ಆನಂದ್ ಮಾಮ್ನಿಯವರು ಅವರು ಅಂದ್ರೆ ಚುನಾಯಿತ ಪ್ರತಿನಿಧಿ ಇದ್ದರು, ಶಾಸಕರು ಅವರು ನಿಲ್ತಿದ್ರು. ರಮೇಶ್ ಕತ್ತಿ MP ಆಗಿದ್ದರು, ಅವರು ಚುನಾವಣೆ ಇದ್ದರು. ಅನ್ನಸಾಬ್ ಜೊಲ್ಲೆ ಲೋಕಸಭಾ ಸದಸ್ಯರಿದ್ದರು, ಡಿ.ಸಿ.ಸಿ ಬ್ಯಾಂಕ್ ಇದ್ದಾರೆ. ಅಂದರೆ ಕೆಲವೊಂದು ಜನ ಮೊದಲಿಂದ ಡಿ.ಸಿ.ಸಿ ಬ್ಯಾಂಕ್ ಶಾಸಕರು ಇದ್ದರು, ಅವರ ಈ ಡಿ.ಸಿ.ಸಿ ಬ್ಯಾಂಕ್ ಆಡಳಿತ ಮಂಡಳಿ ಸದಸ್ಯರು ಆಗ್ತಿದ್ರು. ನೀವು ಹೇಳ್ದಂಗೆ ಇತ್ತೀಚೆಗೆ ಭಾಳ ಜನಕ್ಕಂದ್ರೆ ಡಿ.ಸಿ.ಸಿ ಬ್ಯಾಂಕ್ ಬರಬೇಕಂತೇಳಿ ಒಂಥರ ಎಲ್ಲರೂ ಭಾಳ ಇದು ಮಾಡ್ತಾಯಿದ್ದಾರೆ. ಅಂದ್ರೆ ಯಾಕಂತೇಳಿ ನನಗೂ ಅರ್ಥ ಆಗ್ತಿಲ್ಲ. ಅಂದರೆ ವಿಶೇಷವಾಗಿ ಎಲ್ಲ ಶಾಸಕರು, ಮಾಜಿ ಶಾಸಕರು ಮತ್ತು ಭಾಳ ಜನ ಒಟ್ಟು ಡಿ.ಸಿ.ಸಿ ಬ್ಯಾಂಕ್ ಬರಬೇಕು ಅಂಥೇಳಿ. ಅದಕ್ಕೆ ಡಿ.ಸಿ.ಸಿ ಬ್ಯಾಂಕ್ ಅಂದ್ರೆ ಬರೋಕೆ ಎಲ್ಲರಿಗೂ ಹಕ್ಕಿದೆ. ಯಾಕಂದ್ರೆ ಸಂವಿಧಾನದಲ್ಲಿ ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಯಲ್ಲಿ ಎಲ್ಲರಿಗೂ ಹಕ್ಕು ಕೊಟ್ಟಿದ್ದರು. ಯಾರಿಗೂ ನೀವ್ಯಾಕೆ ನಿಲ್ತೀರಿ, ನೀವ್ಯಾಕೆ ನಿಲ್ಲಬಾರ್ದು ಅಂತ ಯಾರಿಗೂ ನಮಗೆ ಪ್ರಶ್ನೆ ಮಾಡೋಕ್ಕಾಗಲ್ಲ. ಚುನಾವಣೆ ಯಾರೂ ನಿಲ್ಬೋದು. ಆದರೆ ಬ್ಯಾಂಕು ಬಂದು ಅಂದರೆ ಬ್ಯಾಂಕಿನ ಅನುಭವ ಇದ್ದವರು ಅಥವಾ ಒಳ್ಳೆಯ ಆಡಳಿತ ನಡೆಸೋಕೆ ಮಾರ್ಗದರ್ಶನ ಮಾಡೋರು ಅಂಥವ್ರೆಲ್ಲರೂ ಬಂದರೆ ಒಳ್ಳೆಯದು. ನಾ ಶಾಸಕರು ಬರಬಾರ್ದು, MP ಬರಬಾರ್ದು, ಮಂತ್ರಿಗಳು ಬರಬಾರ್ದು ಅಂತ ಆ ಥರ ಏನೂ ಇಲ್ಲ. ಆದರೆ ಅನುಭವ ಇದ್ದವರು ಅಂದರೆ ವಿಶೇಷವಾಗಿ ಸಹಕಾರ ತತ್ವ ಬಗ್ಗೆ, ಸಹಕಾರ ಬಗ್ಗೆ ತಿಳುವಳಿಕೆ ಇದ್ದವರು ಬಂದಿದ್ದಾತಂದ್ರೆ ಮುಂದಿನ ದಿನಮಾನದಲ್ಲಿ ಬ್ಯಾಂಕ್ ಸುಮಾರು 8,000 ಕೋಟಿ ಡಿಪಾಸಿಟ್ ಮೇಲ್ಪಟ್ಟು ಇರುವಂಥ ಬ್ಯಾಂಕಿಗೆ ಇನ್ನೂ ಅನುಭವ ಇದ್ದವ್ರು ಬಂದರೆ ಬ್ಯಾಂಕ್ ಇನ್ನೂ ಹೆಚ್ಚಿನ ಡಿಪಾಸಿಟ್ ಹೊಂದ್ಬೋದು, ಇನ್ನೂ ಹೆಚ್ಚಿನ ರೈತರಿಗೆ ಲೋನ್ ಕೊಡ್ಬೋದು. ಅದಕ್ಕೆ ಒಳ್ಳೆಯವರು ಸಹಕಾರ ಬಗ್ಗೆ ಅತ್ಯಂತ ನಾಲೆಜ್ ಇದ್ದವರು, ಬ್ಯಾಂಕಿನ ಬಗ್ಗೆ ವಿಶೇಷವಾದ ಕಾಳಜಿ ಇದ್ದವರು ಬರಬೇಕಂತ ನನ್ನ ಆಸೆ ಇದೆ. ಸರ್, ಈಗ ಕೇವಲ ನೀವು ಲೀಡರ್ ಆಗಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಆದರೆ ತಾವು ಮನಸ್ಸು ಮಾಡಿದ್ರೆ ಸುಮಾರು 7-10 ಜನ ಹೀಗೆ ಗೆಲ್ಲಿಸ್ತಾ ಬಂದಿದ್ದೀರಿ ನೀವು ನಿಮ್ಮ ಬೆಂಬಲಿಗರನ್ನು. ನೀವು ಯಾಕೆ ಮನಸ್ಸು ಮಾಡಲಿಲ್ಲ ಅಂತ? ಇಲ್ಲ, ಯಾಕಂದರೆ ನಿಮಗೂ ಒಂದು ಮಾತು ಹೇಳ್ತೀನಿ ನಾನು. ಸೊ ಈಗ ನಾವು ನಿಂತರೆ ನಾವು ಆರಾಮಾಗಿ ಮೂಡಲಿಗೋ ಗೋಕಾಕ್ದಿಂದ ಎಲ್ಲಿ ಬೇಕಲ್ಲಿ ನಿಂತು ಡೈರೆಕ್ಟ್ರಾಗಿ ಬರ್ಬೋದು.
ಅದು ಮೊದಲಿಂದ ನಮ್ದು ಇಚ್ಛೆ ಅನ್ನೋದು ನೋಡ್ರಿ ಈಗ. ಸೊ ಬೆಳಗಾವಿ ಜಿಲ್ಲೆಯಲ್ಲಿ ಜನ ನಮ್ಮ ಕ್ಷೇತ್ರದಲ್ಲಿ ನಮ್ಮನ್ನು 6ನೇ ಬಾರಿ ಶಾಸಕನಾಗಿ ಆಯ್ಕೆ ಮಾಡಿದರು, ಕಳಿಸ್ತಾರೋ. ನನ್ನ ಆಸೆ ಅಂದ್ರೆ ನಮ್ಮ ಸೆಕೆಂಡ್ ಲೈನ್ ಲೀಡ್ರುಗಳು ಮತ್ತೊಬ್ರು ಯಾರು ನಮ್ಮ ಮುಖಂಡರು ಬ್ಯಾಂಕಿಗೆ ಬರಬೇಕು, ಎಲ್ಲದಕ್ಕೂ MLA ನಾನೇ ನಿಲ್ಲಬೇಕು, DCB ನಾನೇ ನಿಲ್ಬೇಕು ಅಂತೇಳಿ ಭಾವನೆ ನಮ್ಮ ಜನರಲ್ಲೂ ಬರ್ಬೋದು. ಮತ್ತು ಆ ಥರ ಭಾವನೆಯೂ ಇಲ್ಲ. ಅದಕ್ಕೆ ನನಗೆ ಮೊದಲಿಂದ DCC ಬ್ಯಾಂಕ್ ಡೈರೆಕ್ಟಾಗಿ ಬರೋ ಅಂದರೆ ಇಚ್ಛೆ ಅಲ್ಲ. ಆದರೆ DCC ಬ್ಯಾಂಕಿನ ಎಲ್ಲರನ್ನೂ ಗೆಲ್ಲಿಸಿ ಒಳ್ಳೆಯ ಆಡಳಿತ ನಡೆಸೋಕೆ ಮಾರ್ಗದರ್ಶನ ಮಾಡಬೇಕಂತ ಆ ಪ್ಲ್ಯಾನಲ್ಲಿ ಇದ್ದೀನಿ ನಾನು. ಸೊ ನಾವೆಲ್ಲ ಸೆಕೆಂಡ್ ಲೈನ್ ಲೀಡ್ರನ್ನ ಗೆಲ್ಲಿಸ್ತಾರಂಥ ಪ್ರಯತ್ನ ಮಾಡ್ತೀವಿ, ನಾವು ನಿಲ್ಲೋದಿಲ್ಲ. ಸರ್, ಬಾಲಚಂದ್ರ ಜಾರಕಿಹೊಳಿ ಎಲ್ಲಿ ಯಾವ ಚುನಾವಣೆ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಸಹಕಾರಿ ರಂಗ ಆಗಿರ್ಬೋದು, ಬೇರೆ ಬೇರೆ ಎಲೆಕ್ಷನ್ ಆಗಿರ್ಬೋದು, ನೀವು ಅವಿರೋಧಕ್ಕೆ ಭಾಳಷ್ಟು ಮಹತ್ವ ಕೊಟ್ಕೊತ ಬಂದಿದ್ದೀರಿ. ಮತ್ತು ಈ ಹಿಂದೆ ಬಂದಂಥ ಚುನಾವಣೆಯನ್ನು ನಾವು DCC ಬ್ಯಾಂಕ್ ಚುನಾವಣೆಯನ್ನು ಗಮನಿಸಿದ್ರೆ ನೀವು ಅವಿರೋಧ ಮಾಡ್ಕೋತಾನೆ ಬಂದಿದ್ದೀರಿ. ಆದರೆ ಈ ಚುನಾವಣೆಯಲ್ಲಿ ಇದು ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದರೆ ನೋಡ್ರಿ, ಯಾಕಂದರೆ ಅಕ್ಟೋಬರ್ 19 ನಡೆಯುವಂಥ DCC ಬ್ಯಾಂಕ್ ಚುನಾವಣೆಯಲ್ಲಿ ನಾ ಹೇಳಿ ಇನ್ನೂ ಭಾಳ ಟೈಮ್ ದೂರ ಇದೆ. ಸೊ ಸದ್ಯ ಮಟ್ಟಿಗೆ ಮೇಲ್ನೋಟಕ್ಕೆ ಹಂಗೆ ಅನಿಸ್ತಾ ಇದೆ, ಅಂದರೆ ಎಲ್ಲ ಕಡೆ ಚುನಾವಣೆ ಆಗ್ಬೋದು ಅಂಥೇಳಿ. ಆದರೆ ಬರ್ತಾ ಎಲ್ಲ ಮುಖಂಡರು ಹಿರಿಯರೆಲ್ಲ ಕೂಡಿ ಸ್ವಲ್ಪ ಎಲ್ಲರಿಗೂ ಮನವರಿಕೆ ಮಾಡಿದರೆ ಬಹಳ ಕಡೆ ಅವಿರೋಧ ಆಯ್ಕೆನೂ ಆಗ್ಬೋದು. ಕೆಲವೊಂದು ಕಡೆ ಜೋರಾಗಿ ಚುನಾವಣೆ ನಡಿಬೋದು, ಕೆಲವೊಂದು ಕಡೆ ನಾಮಕೆ ವಾಸ್ತೆನೂ ಚುನಾವಣೆ ನಡಿಬೋದು. ಇನ್ನೂ ಟೈಮ್ ಇದೆ, ಇನ್ನೂ ಅವಿರೋಧ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆಗದಿಲ್ದೆ ಅನಿವಾರ್ಯವಾಗಿ ಚುನಾವಣೆ ಮಾಡ್ತೀವಿ.